ಕರೆ ನನಗೆ ನೀವು ಗುರುನ ಹೌದು. ಹೌದು ಹೌದಲ್ಲ. ಆದ್ರೆ ಹೇಳ್ರಿ ಈ ದೈವದ ಆಶೀರ್ವಾದ ದೇವಿ ಆಶೀರ್ವಾದ ಹೌದು ಇರ್ಲಿ ತಲೆ ಮೇಲೆ. ಇರ್ಲಿ ನನಗ ಕಲಿಸಿದ ಗುರುಗಳು ನಮಗ ಸವಾಲ್ ಹಾಕ್ತಾರಂದ್ರ ಏನ್ ಅಡ್ಡಿ ಇಲ್ರಿ ಗುರುಗಳು, ನಿಮ್ಮ ಸವಾಲ್ ನಿಮ್ಮ ಕೈಯಾಗ ಕೊಟ್ಟ ಹೋಗೋಣ್ರಿ ಅಂದ. ಹೋರಿ ಹೋರಿ ಹಿಂಗ ಒಮ್ಮೆ ಬಾರಿಸೋಡಪ್ಪ ಯಾವ್ರಿ ಕಲಿಸ ನಿನಗೆ? ಏ ಯಾಕೋ ತಮ್ಮ ಯಾಕ ತಂಗಿ ಹಂಗನ್ಬೇಡ. ಕಲಸವ್ರೆಲ್ಲ ನೆಟ್ಟ ಕಲಿಸಿರ್ತಾರ, ಕಲಿಯವ್ರ ಕಲೀಲಿಕ್ಕ ಅವ್ರದ್ದೇನು ತಪ್ಪೈತಿ ಕಲಸವ್ರದ. ಹೆಂಗತ್ತೀರಿ? ಹೌದ್ ಹೌದ್ರಲ್ಲೇ. ನೀ ಮಾತಾಡೋದು ಹೆಂಗ ಆಗ್ತತಿ ಗೊತ್ತೇನ? ಹೆಂಗ ತಂಗಿ? ಒಬ್ಬ ರಾಜ ಇದ್ದ ತಮ್ಮ. ಹೌದ. ರಾಜ ಮನಿ ಒಳಗೆ ಏನು ಮಾಡಿದ್ದ? ಏನ್ ಮಾಡಿದ್ದ ಬಾ? ಆಳುಗಳ ಸಾಕಿದ್ದ. ಹೌದಲ್ಲ. ಆಳುಗಳಿಗೆ ಸಾಕಿದ್ದ 4 ದಿವಸ ಊರಿಗೆ ಹೋಗ್ಬೇಕಾಗಿತ್ತ ಅವಂಗ. ಹೌದು. ಅವಾಗ ತನ್ನ ಕೈ ಒಳಗಿರುವಂತ ಆಳುಗಳಿಗೆ ಹೇಳ್ತಾನ ಏನಂತ? 4 ದಿವಸ ಊರಿಗೆ ಹೋಗಿ ಬರಾಮದಾನೆ. ಹೌದಲ್ಲ. ನಾ ಬರೋ ತನಕ ಕುದುರೆಗೆ ನೀರು ತೋರಿಸ್ಕೊಂಡು ಬರ್ಬೇಕು, ನೀವು ಕುದುರೆಗೆ ನೀರು ತೋರಿಸ್ಕೊಂಡು ಅಂದ. ಹೌದು. ಆಯ್ತಳ್ರಿ, ಇದೇನ್ರಿ ರಾಜ ದೊಡ್ಡದಗದಂದಿವ. ಹೌದು ಹೌದು. ಯಾರ ಯಾರೀ? ಕೀಲಿ ಕೂತೈತಿ ನೋಡಿದ ಸಣ್ಣ ಗುಬ್ಬಿ. ಆಳ ಮನುಷ್ಯ. ಆಳ ಮನುಷ್ಯ ಟಿವಂಕಿ ಆಗ್ಯಾನ ಮಗ. ಟಿವಂಕಿ ಏನು ಹೇಳ್ತಾನೋ ಏನು ಕೇಳ್ತಾನೋ ಏನ್ ತಲೆಯಾಗ ಇಲ್ಲ ಅವಂಗ. ಅದಕ್ಕೆ ಅವಾಗ ಆಳ್ ಮನುಷ್ಯ ಏನು ಮಾಡಿದಪ್ಪ? ಏನ್ ಮಾಡಿದ್ರಿ? ಇವ್ ನಮ್ಮ ಗುರುಗಳು ಇವರು ಎಲ್ಲಾರ್ಗಿ ಅಷ್ಟ ಅವ್ರ. ಏನು ಅಲ್ಲ ಬರೋದಿಲ್ಲ. ನಮ್ಮ ದುರ್ಯೋಧನ ಮಾಸ್ತರ್ ಗುರುಗಳು ಅವ್ರ. ನಮ್ದು ಹೌದು. ಆಮೇಳ ಕಲಿಸಿದ ಗುರುಗಳು ಅವ್ರ, ನಮಗಾದ್ರೂ ಕಲಿಸಿದ ಗುರುಗಳು ಇವ್ರ. ಇವ್ರೇ. ಆದ್ರ ವ್ಯತ್ಯಾಸ ಎಟ್ಟೈತಿ ನೋಡು. ಹೆಂಗ್ರಿ? 2 ಮೇಳಗಳು ಕಲ್ತದ್ದು ಒಂದು ಗುರುವಿನ ಕೈಯಾಗನ. ಖರೆ ಅದು ಒಳಗ ಹೆಂಗೈತಿ ಅಂದ್ರ ತಮ್ಮ, ಹೆಂಗ್ರಿ? ಅವಾಗ ರಾಜ ಅಂದತ ಆಯ್ತಳೆಪ್ಪ ನೀರು ಕುಡಿದು ತೋರಿಸ್ಕೊಂಡು ಬರ್ತಾನ ಅಂದಾಗ ಆಯ್ತು ಅವ್ರು ಹೇಳಿ ಹೋದ್ರು. ಹೌದ್ರಿ. ಹಂಗ ವಿದ್ಯಾ ಕಲಿಯೋ ಅಂತೇಳಿ ನಮ್ಮ ಗುರುಗಳೆಲ್ಲ ಕೂತು ಕಲಿಸ್ಯಾರ. ಕರೆ ನೀರು ತೋರಿಸ್ಕೊಂಡು ಬಾ ನಾನ್ಲಿ ಇವ್ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದೀವ? ಬರೇ ಕುದುರಿ ತಗೊಂಡು ಹೋಗೋದು. ನೋಡು ನೀರ್ ಅಲ್ಲಿ ಐತ್ ನೋಡತ್ತೇಳಿ ಕೆರಿ ದಂಡ್ಯಾಗ ಹೋದ ಕುಡ್ಸಂಗಿಲ್ಲ ನೀರ್. ಇಲ್ಲ ಅಲ್ಲಿ ಐತ್ ನೋಡ್ ನೀರ್. ನೋಡು ನೋಡು ಕುದುರಿ ನೋಡು. ನೋಡ ನಿನಗ ನೀರ್ ತೋರ್ಸಂದಾನ ರಾಜ. ನೋಡು ಸುಮ್ಮನೆ ನಡಿಯತ್ತಿದ್ದೀವಿ. ನೋಡು ಕುದುರಿ ನೋಡು. ಹಿಂದ್ ಹೋಗಿ ಬೆದ್ರಿ. ಸಾವಕಾಶ ಸಾವಕಾಶ ನೋಡಿ ನೀವು ಅದ್ರಿ. ತಮ್ಮ ಹಂಗ ಮಾಡ್ಬೇಡ. ನೀ ಬೆದರಿ. ಹಾ ಅದಕ್ಕ ತಮ್ಮ ಯಾವಾಗ ಆ ಕುದುರೆಗೆ ಮನುಷ್ಯ ಏನು ಹಾದಿ ತೋರ್ಸವ್ರು ತೋರಿಸ್ಬಿಡ್ತಾರ. ನಮ್ಮ ಹಾದಿ ಹ್ಞೂ ಅಂದೇವ್ರಲೆ. ಗುರುವಿನ ದಗದೇನು ಕಲ್ಲ ಮುಳ್ಳ ಮಣ್ಣ ಇವ್ 3 ಹಾದಿ ಅದಾವು. ನಿಮಗ ಬೇಕಾದ ಹಾದಿ ಒಳಗ ಚಲೋ ತಂಗಿ ನೀವು ಹೋಗಿ ನೀವು ನೋಡ್ಕೋರಿಪ ಅಂತ ಹೇಳ್ತಾರ. ಹೇಳ್ತಿ ಖರೆ ಇಲ್ಲ. ಮದ್ವಿ ಮಾಡವ್ರ ಅಕ್ಕಿ ಕಾಳು ಒಗಿತಾರ, ಬಾಂಧವ್ರ ಸಂಸಾರ ಮಾಡಂಗಿಲ್ಲ. ನಮ್ಮ ಸಂಗಾಟ ಇಲ್ಲ. ಏನ್ ಅಕ್ಕಿ ಕಾಳು ಒಗದವ್ರ ಸಂಗಾಟ ಏನ್ ಸಂಸಾರ ಮಾಡ್ಲಾಕ್ ಬರ್ತೈತಿ? ಹಂಗ್ರಿ ಅವ್ರ ಕೆಲಸ ಐತಿ ಕಲಿಸ್ಯಾರ. ಕಲಿದು ಬಿಡುದು ನಿನ್ನ ಧರ್ಮ ನಿನ್ನ ಕರ್ಮ. ಅದಕ್ಕ ಏನಾಯ್ತ್ರಿ? ಹಂಗೇನು ಮಾಡ್ಲಾಕ್ ಹೋಗ್ಬೇಡ ತಮ್ಮ. ನಮ್ಮ ಗುರುಗಳು ಆದಂತವ್ರು ನಮ್ಮ ಪಾನಮಂಗ್ಳೂರ್ ದುರ್ಯೋಧನ ಮಾಸ್ತರು ಹೊಳ್ಳಿ ನಮಗ ಒಂದು ಸವಾಲ್ ಹಾಕ್ಯಾರ. ಹೌದು ಕೇಳಲ್ರಿ ಅವರು. ಅದೇನ ಸಣ್ಣ ಸವಾಲ್ ಅಲ್ಲಲ್ರಿ. ಬಾಳ ಗುಮ್ಮದಂತ್ರಿ. ಏನಂತ ಹೇಳಿ? ಹೆಂಗ್ರಿ? ಪರಮಾತ್ಮನ ಕೊಳ್ಳಾಗ ರುಂಡದ ಮಾಲೆ ಅದಾವ. ಅವ್ 32 ಅದಾವತ್ರಿ. 32 ಅದಾವತ್ತ. ಹೌದ್ರಿ. ಆ 32 ರುಂಡದ ಮಾಲೆ ಅವ್ ಕೊಳ್ಳಾಗ ಹಾಕೋಬೇಕಾದ್ರ ಹೌದು ಆ ಕೊಳ್ಳಾಗಿನ ಮಾಲಿಯನ್ ಹಾಕೊಂಡನ್ಲ ಆ ರುಂಡ ಕಡ್ಕೊಂಡ ಅವನ ಹೆಸರೇನ ಮತ್ತ ರುಂಡ ತೆಗದವ್ರ ಹೆಸರೇನ ಅಂತ ಕೇಳ್ತಾರ ಹೇಳ್ರಿ ಗುರುಗಳ. ಹೌದು ಇರ್ಲಿ ನೀವು ಅಪೋಸಿಟ್ ಮೇಳದಾಗ ಬಂದರಿ ಬರವಾರ. ಕರೆ ನನಗ ನೀವು ಗುರುನ ಹೌದು. ಹೌದಲ್ಲ. ಆದ್ರ ಹೇಳ್ರಿ ಈ ದೈವದ ಆಶೀರ್ವಾದ ದೇವಿ ಆಶೀರ್ವಾದ ಇರ್ಲಿ ತಲೆ ಮೇಲೆ. ನನಗ ಕಲಿಸಿದ ಗುರುಗಳು ನಮಗ ಸವಾಲ್ ಹಾಕ್ತಾರಂದ್ರ ಏನ್ ಅಡ್ಡಿ ಇಲ್ರಿ ಗುರುಗಳು, ನಿಮ್ಮ ಸವಾಲ್ ನಿಮ್ಮ ಕೈಯಾಗ ಕೊಟ್ಟ ಹೋಗೋಣ್ರಿ ಅಂದ. ಹೋರಿ ಹೋರಿ ಕೇಡಿಗಿ ಶಾಸ್ತ್ರ ಕೊಟ್ಟರೇನೋ ರಣದಾಗ ಹೋಗಿ ಕಡದಾಡುವರೇನೋ, ರಣದಾಗ ಹೋಗಿ ಕಡದಾಡುವರೇನೋ.
ಆ ಧೈರ್ಯ ಮನುಷ್ಯಗೆ ಧೈರ್ಯ ಹೇಳಿದರ ಧೈರ್ಯ ಬಂದಿತೇನೋ ಗಂಡ ಹಾಡಂಗ ಧೈರ್ಯ ಬಂದಿತೇನೋ ರಾಮ್ ತೀರ್ಥದವಂಗ ಧೈರ್ಯ ಬಂದಿತೇನೋ ಆಗಿಯಾಗ ಆಗಿಯಾಗ ಏ ಆ ಧೈರ್ಯ ಮನುಷ್ಯಗೆ ಧೈರ್ಯ ಹೇಳಿದರ ಧೈರ್ಯ ಬಂದಿತೇನೋ ಸೊಳ್ಳೆಯಂಗ ಬುದ್ಧಿ ಬಂದಿತೇನೋ ಆಗಿಯಾಗ ಆಗಿಯಾಗ ಕೂಟಗ ಕನ್ನಡಿ ಕೊಟ್ಟರೇನೋ ಕುಂಟಗ ಓಡುದ ಬಂದಿತೇನೋ ಕುಂಟಗ ಓಡುದ ಬಂದಿತೇನೋ ಏ ಕಿವಡನ ಮುಂದ ನಿತ ಕೀರ್ತ ಹೇಳಿದರ ಅದು ಕೇಳಿತೇನೋ ಗಂಡ ಹಾಡಂಗ ಅದು ಕೇಳಿತೇನೋ ಆಗಿಯಾಗ ಆಗಿಯಾಗ ಏ ಕಿವಡನ ಮುಂದ ನಿತ ಕೀರ್ತ ಹೇಳಿದರ ಅದು ಕೇಳಿತೇನೋ ರಾಮ್ ತೀರ್ಥ ಕಿವಡಗ ಅದು ಕೇಳಿತೇನೋ ಆಗಿಯಾಗ ಆಗಿಯಾಗ ಮಸಬಿನಾಳ ಊರೈತಿ ನಮ್ಮ ಪಾನ ಹತ್ರ ಕಾಲದಾಗ ನನದಾನ ಮೈಬೋಬ ಶರಣ ಹತ್ರ ಕಾಲದಾಗ ನನದಾನ ಮೈಬೋಬ ಶರಣ ಏ ಕೂಡಿದ ಸಭೆಯೋಳು ಬಂದ ಆತ ಈಗ ಆಶ್ರಯಾದವನು ನಮಗ ನಿಮಗ ಆಶ್ರಯಾದವನು ಲಜ್ಜಾನದಾಗ ಆಶ್ರಯಾದವನು ಆಗಿಯಾಗ ಆಗಿಯಾಗ ಹೊಲೆ ಕೂಡಿದ ಸಭೆಯೋಳು ಬಂದ ಆತ ಆಶ್ರಯಾದವನು ಕೂಡಿದ ಮಂಡಲ ಆಶ್ರಯಾದವನು ಆಗಿಯಾಗ ಆಗಿಯಾಗ ಏನ್ ಹೇಳ್ಯಾರಿ ತಮ್ಮ ತಿರುಗಿ ಯಾಕೆ ಬರ್ತಿ ಮಾನವ ಜನ್ಮಕತ್ರಿ ಇರ್ಲಿ ಅದು ಹೆಂಗ್ ಆಗ್ಲಕತೈತಿ ಅಂದ್ರೆ ಹೆಂಗ್ರಿ ಶಾನ್ಯಾರ ಅದಾರ ನಾಟ್ಲಿ ಪಕ್ಕ ಹಿಂಗ ಆಗ್ತಾವ್ರಿ ದಗದ ಬೆಳ್ಳುಳ್ಳಿ ಪಾನಿ ಹೊಡೆದಿ ಹಾ ಹಂಗೇನ ಮಾಡ್ಲಕ್ ಹೋಗ್ಬೇಡ್ರಿ ಹೌದಲ್ರಿ ಈಗೇನ್ ಹೇಳತ್ತಿರು ಏನಂತ್ರಿ ಗುರುಗಳು ಒಂದು ಪ್ರಶ್ನೆ ಕೇಳ್ಯಾರ ನೋಡ್ರಿ ಹೌದು ಕೇಳ್ಯಾರಲ್ರಿ ಪರಮಾತ್ಮನ ಕೊಳ್ಳಾಗ 32 ರುಂಡದ ಮಾಲೆ ಆಗ್ಬೇಕಾದ್ರ ಹೌದು ಯಾರು ರುಂಡದ ಮಾಲೆ ಮಾಡಿ ಕೊಳ್ಳಾಗ ಹಾಕೊಂಡಾನೋ ಯಾವ ಟೈಮ್ದೊಳಗೆ ಹಾಕೊಂಡಾನೋ ಎದಕ್ ಹಾಕೊಂಡಾನೋ ಹೆಂಗ್ ಹಾಕೊಂಡಾನೋ ಹಾ ಅದ್ ಕೇಳ್ತಾರ್ರಿ ಅತ್ ಹೇಳಿ ಹೌದು ನಮ್ಮ ಗುರುಗಳು ಕೇಳತ್ಯಾರು ಪ್ರಶ್ನೆ ಒಂದಿಟ್ಟಾರಿ ಇರ್ಲಿ ಗುರುಗಳ ನೀವು ಕೇಳುದು ಎಲ್ಲ ಒಳ್ಳೇದಕ್ಕೆ ಯಾಕಪ್ಪ ಅಂತಂದ್ರೆ ಕೆದರಿ ಕೇಳ್ತಿರ್ಬೇಕು ಏನ್ರಿ ಅಷ್ಟು ವಿಷಯ ಬಿಡುಗಡೆ ಆಗ್ತಾವ ಆಗ್ತಾವಲ್ರಿ ಪರಮಾತ್ಮ ಕೊಳ್ಳಾಗ 32 ರುಂಡದ ಮಾಲೆ ಹಾಕೋಬೇಕಾದ್ರ ಒಂದೊಂದು ಟೈಮ್ದೊಳಗ ಏನಾಗಿತ್ತವ ಸರ್ವ ಮಂಗಳೆ ಸಿಂಧು ಭಲ್ಲಾಳ ಹೌದು ಗಂಡ ಹೆಂಡತಿ ಇದ್ರಿ ಇಬ್ರು ಹೌದಾ ಹುಲಿ ಯಾರು ಹಾಕ್ಯಾರ ಯಾವಾಗ ಹಾಕ್ಯಾರ ಅಂದ್ರಲೆ ಹಾ ಸರ್ವ ಮಂಗಳೆ ಅಂದ್ರೆ ಹೌದು ಹೆಂಡತಿ ಹೇಳ್ತಿ ಸಿಂಧು ಭಲ್ಲಾಳ ಅಂದ್ರೆ ಹೌದು ಆಕಿ ಗಂಡ ಗಂಡ ಹೆಂಡತಿ ಬಹಳ ಮಾಯ ಪ್ರೀತಿದಿಂದ ಪತಿವ್ರತ ಧರ್ಮ ನಿಭಾಯಿಸ್ತಿದ್ಳು ಹೌದು ಅಲ್ಲಿ ಒಂದು ದಗದಾತ್ರಿ ಏನಾತವ ಈಕಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡ ಪರಮಾತ್ಮ ಇಳದ ಬಂದ ಆಕಿ ಮನಿ ಮುಂದೆ ನಿತ್ತ ಹೌದು ಆಕಿ ಮನಿ ಮುಂದೆ ಇಳದ ನಿತ್ತ ಕೇಳತಾನ ಏನಂತವ ನೋಡು ನನಗ ಶರಣಾಗಿ ನನ್ನ ಕಾಲು ಬಿದ್ದು ಬೀಳಬೇಕು ನೀನು ಹೌದು ನನಗ ಶರಣಾಗಿ ನನ್ನ ಕಾಲು ಬೀಳಬೇಕು ಅಂದ್ರ ನಿನ್ನ ಮನಿಯೊಳಗ ಬರ್ತನಿರಕ ಬರಂಗಿಲ್ಲ ಅಂದಾಗ ತಾಯಿ ಏನಂತಾಳ ಅವಾಗ ಸರ್ವ ಮಂಗಳ ಹೇಳ್ತಾಳ ಏನಂತವ ನನ್ನ ಗಂಡ ಕಾಲು ಬೀಳತನು ನನ್ನ ಗಂಡನ ಮುಂದೆ ತಲಿ ಬಾಗಿಸಿ ನಿಂದಿರ್ತನ ಕರೆ ನಿನ್ನ ಕಾಲು ಬೀಳಂಗಿಲ್ಲ ಅಂದ್ರೆ ಬೀಳಂಗಿಲ್ಲ ಹರ್ಕತ್ನು ಇಲ್ಲ ನನಗ ನಿನ್ನ ಕಾಲ್ನ ಬೀಳಂಗಿಲ್ಲ ಬೀಳಂಗಿಲ್ಲ ಕಾಲು ಬೀಳಂಗಿಲ್ಲ ಅಂದಾಗ ನೀ ಕಾಲು ಹೆಂಗ ಬೀಳಂಗಿಲ್ಲ ನಿನ್ನ ಕಾಲು ಬೀಳಿಸ್ಕೊಂಡ ಒಳಗೆ ಬರ್ತಾನಂದ ಅಂದಾಗ ಕಾಲು ಬೀಳಿಸ್ಕೊಂಡ ಒಳಗೆ ಬರ್ಬೇಕತ್ತ ನೀ ಐತಿ ಕಾಲು ಒಟ್ಟನ ಬೀಳಂಗೇ ಇಲ್ಲ ಬರ್ತಿದ್ರ ನಿಂದ್ರು ಅಲ್ಲದ್ರ ನಡಿ ಅಂದಳಕಿ ನಿಂದ್ರು ಎಡ್ತಾ ನಿಂದ್ರು ಅಂದಾಗ ಅವಾಗ ಇನ್ನು ಹೆಂಗ ಮಾಡ್ಲಿ ಅನ್ನೋ ಗುಡದ ಹೌದು ಇದನ್ನ ಬಿಟ್ಟು ಮತ್ತೇನ್ರಿ ಕೇಳ ಅದನ್ನು ಕೊಡ್ತಾನ ಕರೆ ನಿನಗ ಕಾಲು ಬೀಳುದು ಮಾಡೋದು ನನಗೆ ನೇಗಂಗಿಲ್ಲ ನೀಗಂಗಿಲ್ಲ ಅಂದಾಗ ಅವಾಗ ಅಂದ ಪರಮಾತ್ಮ ಏನಂತವ ಕುಡ್ತಿ ಏನಂದ ಹೌದು ಬೇಕಾದಂಗೆ ಕೇಳ್ರಲ್ಲ ಕೊಡ್ತಾನದೊಳಗೆ ಅಂದಾಗ ನೀ ಯಾವಾಗ ಕಾಲು ಬೀಳ್ತಾನಂದಿ ನಿನ್ನ ಗಂಡಗ ಹೌದು ನಿನ್ನ ಗಂಡ ಕಾಲು ಬೀಳ್ತಾನ ಕರೆ ನನಗ ಬೀಳಂಗಿಲ್ಲತಿ ಅಂದ್ರ ಹೌದು ನಿನ್ನ ಗಂಡನ ರುಂಡ ಕಡದ ನನಗ್ ಕೊಡಂದಿವ್ ಅಂದಾಗ ಯಾರ ಪರಮಾತ್ಮ ಪರಮಾತ್ಮ ಅವಾಗ ಅಂದಳಕ್ಕೆ ಯಾರ ಸರ್ವ ಮಂಗಳೆ ಏನಂತಳವ ತಾಯಿ
ಹೌದ ಒಪ್ಪಗೊತ್ತನ ನನ್ನ ಗಂಡನ ರುಂಡ ಕಡ್ದ ಕೊಡ್ತಾನೆ ಇಲ್ಲ ನಂಗಿಲ್ಲ ಕರೆ ನಂದೊಂದು ಕರಾರ ಕಂಡೀಷನ್ ಅಂದಳಕಿ ಹೌದು ಏನಂತ ರುಂಡ ಕೊಡ್ತಾನೆ ಹೌದು ನನ್ನ ಗಂಡನ ರುಂಡ ಕಡ್ದ ಕೊಟ್ಟಂಗ ನೆಲಕ್ಕೆ ಬೀಳಂಗಿಲ್ಲ ತುನ ಹೌದು ನೆಲಕ್ಕೆ ಒಗಿಲಾರ್ದೇನಿ ಹಿಡ್ಕೋತಿರ್ಬೇಕು ಹೌದು ಅಂದ್ರನ ರುಂಡ ಕಡ್ದ ಕೊಡ್ತನು ಇದಕ್ಕೆ ಒಪ್ಪಿಗೆ ಐತೆ ಅನ್ನತ್ ಕೇಳಕಿ ಹೌದು ಅಂದಾಗ ಅವ ಏನಂತಾನ ಭಗವಂತ ಪರಮಾತ್ಮ ಅಂದ ಇದೇನ ದೊಡ್ಡದಾಗ ತಗೋ ಹಿಡ್ಕೋತನ ಅಂದ ಹೌದು ಹೋಗಿ ಹೇಳ್ತಾಳ ಯಾರಿಗೆ ಸಿಂಧು ಬಲ್ಲಾಳಗೆ ಹೌದು ಹಿಂಗ ಪರಮಾತ್ಮ ಬಂದ ನನ್ನ ಕಾಲು ಬೀಳಂದ ಕಾಲು ಬೀಳಂಗಿಲ್ಲ ಅಂದ ನಾನು ಅಂದಿನಿ ಅಂದಾಗ ಹೌದು ಏನೋ ಕುಡ್ಲಿಕ್ಕೆ ಬಿಟ್ಟು ನಿನ್ನ ಗಂಡನ ರುಂಡ ಕೊಡಂದಾನು ಅದಕ್ಕೆ ನಿನ್ನ ರುಂಡ ತೆಗಿಲಕ್ ಬಂದನಂದೊಳಗೆ ಅಂದಾಗ ನಿನ್ನ ಪತಿವ್ರತ ಧರ್ಮಕ್ಕೆ ಮೆಚ್ಚೇನಿ ಇದಕ್ಕೆ ದೊಡ್ಡದು ನನಗೆ ಯಾವ್ದು ಬೇಕಾಗಿಲ್ಲ ತಗೋ ನನ್ನ ರುಂಡ ತಿಳಕಿ ಮುಂದೆ ತೆಳಗ ಚೆಂಡ ಮಾಡಿ ಕೂತ ಹೌದು ಯಾರ ಸಿಂಧು ಬಲ್ಲಾಳ ತೆಳಗ ಚೆಂಡ ಮಾಡಿ ಕೂತಾಗ ಅವಾಗ ರುಂಡ ಕಡಿಲಾಕತ್ತಳ ರುಂಡ ಹೋಗಿ ಪರಮಾತ್ಮನ ಕೈಯಾಗ ಕುಡ್ಲಾಕತ್ತಳು ಒಟ್ಟ ನೆಲಕ್ಕೆ ಬೀಳಾರ್ದಂಗ ಹಿಡಿಬೇಕಾಗಿತ್ತು ತಮ್ಮ ಈ ಕಡೆ ಒಂದ ರುಂಡ ಕಡ್ದು ಕುಡುದ್ರ ಈ ಕಡೆ ಒಂದು ರುಂಡ ಚಿಗಿತಿತ್ತು ಹೆಂಗ ದಶಮುಖ ರಾವಣನ ಗತ್ಲೆ ಒಂದ ರುಂಡ ಕಡಿ ಕುಡ್ದ ಒಂದ ಚಿಗಿತಿತ್ತು ಒಂದ ರುಂಡ ಕಡಿ ಕುಡ್ದ ಒಂದ ಚಿಗಿತಿತ್ತು ಹಿಂಗ ಟೋಟಲ್ ಅದಾಗ 32 ರುಂಡ ಕಡ್ದಳ 33ನೇದ ಕಡಿಲಾಕ ಹಾಕಿದಳ ತಲವಾರ ಶರಣಾಗಿ ಕೈ ಮುಗದ ಯವ್ವ ಸಾಕು ನನಗೆ ನಂದ್ಯು ತಪ್ಪಾಯ್ತು ನಾ ಅಂದಿದ್ದು ಕೈಯಾಗ ಒಂದ್ ಹಿಡ್ಕೊಂಡು ಅಗದಿ ತೊಡ್ಯಾಗ ಹಿಡ್ಕೊಂಡು ಬಗಲಾಗ ಹಿಡ್ಕೊಂಡು ಹಿಡ್ಕೊಲಕ್ ಸಮಸ್ಲಿಲ್ಲ ಈತನ ಹೆಂಗ ಮಾಡ್ಲಿ ಅಂತೇಳಿ ಆ ರುಂಡ್ಗಳು ಓದತ್ತನ ಕೊಳ್ಳಾಗ ಮಾಲಿ ಮಾಡಿ ಕೊಳ್ಳಾಗ ಹಾಕೊಂಡ 32 ರುಂಡ ಯಾರೂಪ ಅಂತಂದ್ರ ಅವ ಸಿಂಧು ಬಲ್ಲಾಣು ಆತನ ಕಡದ ಕೊಟ್ಟಕ್ಕೆ ಅಂದ್ರ ಸರ್ವ ಮಂಗಳೆ ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ನಂದ ಬಿಡುಗಡೆ ಆತ್ರಿ ಗುರುಗಳ ಹೊಳ್ಳಿ ಬರೋಬರಿ ಐತ್ರಿ ನೀವು ಬರೋಬರಿ ಐತಿ ಅಂದ್ರ ಹೈಕೋರ್ಟ್ ಜಡ್ಜಸ್ ಅಂದಂಗ ಕರೆ ಇನ್ಯಾನ ದೈವದವ್ರ ಇಟ್ಟು ತಕ್ಕಡಿ ಹಚ್ಚ್ರಿ ತಕ್ಕಡಿ ಯಾಕೆ ನಿಮ್ ಕೈಯಾಗ ಕೊಡ್ಬೇಕಾಗೈತಿ ಅಂದ್ರ ಯಾಕ್ರಿ 2 ಶಿಷ್ಯರು ನಿಮಗ ಅವ ಬಂದ ನನ್ನ ಅಪೋಸಿಟ್ ಹಾಡ್ಲಾಕ ಅವ ಕೇಳಿ ನಾನು ಮುಂದೆ ಡಪ್ ಬಡಿ ಅವ ಕೇಳಿ ನಾನು ಕರೆ ನೀವು ಗುರುಗಳು ಕೂತ್ಕೊಂಡು ಗುರು ದ್ರೋಣಾಚಾರ್ಯ ದಗದ ಮಾಡ್ಲಾಕ್ ಹೋಗ್ಬೇಡ್ರಿ ನಿಮ್ಮ ದಗದ ತಪ್ಪತೈತಿ ಗುರುಗಳ ಈ ಮಾತು ಖರೆ ಐತಿ ನಿಮ್ಮದಾಗ ತಪ್ಪತೈತಿ ದ್ರೋಣಾಚಾರ್ಯ ಗುರು ಪಾಂಡವರಿಗೆ ವಿದ್ಯಾ ಕಲಿಸಿದೆಯಲ್ಲ ನಾ ಅಟ್ಟ ಇರು ನೀ ಏಕಲವ್ಯ ವಿದ್ಯಾ ಕಲಿಸಿಲ್ಲ ನಾ ಕಬಲಿ ಕೊಡ್ತೀನಿ ಆದ್ರ ವಿದ್ಯಾ ಕಲಿಸಿದ್ರು ಬತ್ತು ಕಲಿಸಿದ್ರು ಬತ್ತು ಹೆಬ್ಬಟ್ಟು ಕಡ್ಕೊಳ್ಳೋ ತಗದ ಅವ ಹೆಂಗ ಮಾಡ್ಯಾನಲ್ಲ ಗುರು ದ್ರೋಣಾಚಾರಿ ಆ ಗಂಡ ಹಾಡವಂಗ ಮುಂದ ಹಾಡವಂಗ ಐತಿ ನನಗೈತಿ ದಯವಿಟ್ಟು ನೀವು ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡಬೇಡ್ರಿ ಕರೆ ನನ್ನ ಗುರು ಆದ್ರ ಅವನು ಬಿಡ್ರಿ ಅವನ ಕೆಲ ನಿಮಿ ದನಗಳ ಕಾಯ್ಲಾಕ್ತಂದ್ರಿ ಇವನು ಇವ್ಯಾದಕ್ ಬಂದಾನಿಲ್ಲಿ ನೀವ್ಯಾದಕ್ ಹೇಳ್ತೀರಿ ನೀವು ಕೇಳುವಂಗಿಲ್ಲ ಯಾಕಂದ್ರ ನೀವು ಮಾಡುದಗದ ನೀವ್ ಏನ್ ಕೇಳ್ತಿರ್ಲೆ ಗುರು ದ್ರೋಹಿ ದಗದ ಮಾಡಿದಂಗ ಆಗ್ತೈತಿ ಗುರು ಅದಕ್ಕೆ ಯಾಕ್ರಿ ದೈವದವ್ರ ಗುರು ನೋಡ್ರಿ ರೈತ ಹೊಲಕ್ಕ ಬೇಲಿ ಹಸ್ತಾನ ಎದಕ್ಕ ಮಂದಿ ದನಗಳು ಬಂದ ನಮ್ಮ ಹೊಲದಾಗ ಮೇಯ್ಬಾರ್ದತ್ ರೈತ ಬೇಲಿ ಹಸ್ತಾನ ಮತ್ತ ಬೇಲಿನ ಎದ್ದು ಹೊಲ ಮೇಲಾಯ್ತಂದ್ರ ಹೊಲ ತಡಿತೈತೇನ್ರಿ ಹಿರಿಯರ ಮತ್ತೆ 2 ಗುರುಗಳು 2 ಶಿಷ್ಯರು ನಿಮಗ ಅಷ್ಟ ಇದ್ರೊಳಗ ನೀವ್ ಹಿಂದಕ್ ಸರಿರಿ ಇವನ ಮಣ್ಣ ಕೊಡ್ಲಿಕ್ಕಂದ್ರ ಮಸೀಬ್ನಾಳ ಮರಿ ಅನ್ಬೇಡ್ರಿ ಮತ್ತಿಂದ ಲಕ್ಷಣ ಆಗೋ ಇಲ್ಲ ಅಂತ ಏಗೋ ಇಲ್ಲ ಅಂತ ತಮ್ಮ ಸುಳ್ಳ ಯಾಕೋ ಹೇಳ್ತೀ ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿ ಮತ್ತೊಮ್ಮೆ ಕೇಳೋ ಎದ್ದಾಳಾದಿ ಶಕ್ತಿ ನಮ್ಮ ಅವ್ವ ಎದ್ದಾಳಾದಿ ಶಕ್ತಿ ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿ ಏನೇಮೆ ಕೇಳೋ ಎದ್ದಾಳಾದಿ ಶಕ್ತಿ ಮಾವೀರ ಬಿಟ್ಟ ತಾನೋ ಮರತೆ ಬಂದಾಳು ಮಾವೀರ ಬಿಟ್ಟ ತಾನೋ ಮರತೆ ಬಂದಾಳು ಮರತೆ ಬಂದಾಳು ಮಾವೀರ
ತಮ್ಮ ಸುಧಾಕರ ಇದಕ್ಕೆ ಡಪ್ಪಿನ ಗತ್ತಾರ ಮುಕ್ತ ತಾರಿತ್ತು ಇದಕ್ಕತ್ತರ ಮುಕ್ತ ಅವ ಪಿಟಿಯಲ್ದವೆಲ್ಲ ನೆಟ್ಟಗೆ ಹಾದಿ ತರ್ಲಾತೇನ ಕರಿ ಇವ್ ಅವನ ಬಾಯಿ ಮೇಲೆ ಬಡಿಲಕತ್ತಿ ಇಲ್ಲ 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 ಅದು ಹಂಗೆ ಅದಳ ಅದು ಇಲ್ಲೇ ಕಲ್ಲಿಲಕ್ ಬಂದಾರ ಅವ್ರು ಹೊಸ ಅದಕ್ಕ ಇರ್ಲಿ ತಮ್ಮ ಹಂಗೇನಿರಂಗಿಲ್ಲ ಹ್ಯಾಂಗ್ರಿ ಅವ್ರ ಬುದ್ಧಿ ಅವ್ರ ಸಂಗಾಟ ಇರ್ಲಿ ಇರ್ಲಿ ಅದಕ್ಕೆ ಒಂದು ಮಾತು ಹೇಳ್ರಿ ನಿಮ್ಮ ದೇವಿ ಯಾವ ಕುಲದಕ್ಕಿ ಕುರಿ ಕ್ವಾಣ ತಿನ್ನಕ್ಕಿ ಕುರಿ ಕೋಣ ತಿಂತಾಳತ್ ನೋಡ್ರಿ ಹೇಳ ಹುಚ್ಚಿಡದೈತಿವ ನಿನಗ ಹುಚ್ಚ ಅಲ್ಲದು ಆಕೆನ ಕ್ವಾಣ ತಿನ್ಬೇಕಂತ ಹೇಳಿ ಆಕಿ ಕ್ವಾಣ ಕಡಿತಾರ ಇಲ್ಲ ದಗದ ಆಕಿ ಕ್ವಾಣ ಬೇಕಾಗಿಲ್ಲ ಹೌದು ಅದು ನಿಮ್ಮ ಬಾಯಾಗ ಸಿಕ್ಕಾಗೈತಿ ಹಂಗ ಹೌದಲ್ಲ ನಿನ್ನ ಬಾಯಾಗ ಸಿಕ್ಕೇ ನಿಮ್ಮ ದೇವಿ ಯಾವ ಕುಲದಕ್ಕಿ ಕುರಿ ತಿನ್ನಕಿ ಕ್ವಾಣ ತಿನ್ನಕಿ ಕೋಳಿ ತಿನ್ನಕಿ ಎಮ್ಮಿ ತಿನ್ನಕಿ ಅಂತ ಹೇಳಿದಿ ಹೇಳ್ತಾರಲ್ರಿ ಆಕಿಗೆ ಕ್ವಾಣಕ್ಕೆ ತಿಲ್ಲಾಕ ಕಡ್ಕೊಂಡಿಲ್ಲ ಅದನ್ನ ದಗದ ಬ್ಯಾರೆ ಅದ ಹೇಳ್ರಿ ಆಕಿಗೆ ತಿಲ್ಲಾಕ ಬೇಕಾಗೈತಿ ಏನೋ ಇಲ್ಲ ಇಲ್ಲ ತಮ್ಮ ಕ್ವಾಣನ ಯಾಕೆ ಕಡಿತಾರಂದ್ರ ಅದರ ಮರ್ಮ ಬ್ಯಾರೆ ಐತಿ ಹೆಂಗವ ನಿಮ್ಮ ಮಹಿಷಾಸುರ ವರ ಪಡೆದಿದ್ದ ಹೌದು ಹೆಂಗವ ಹೆಣ್ಣು ಗಂಡು ಕೂಡಲಾರದ ಹೌದು ಕೂಟ ಕುಡಲಾರದ ಒಂದು ಹೆಣ್ಣು ಹುಟ್ಟಬೇಕು ಹುಟ್ಟಬೇಕು. ಅಂತಕ್ಕಿದಿಂದ ನನ್ನ ಮರ್ಧನ ಆಗಬೇಕಂತೇಳಿ ವರ ಪಡೆದಿದ್ದ ವರ ಪಡೆದಿದ್ದ ವರ ಪಡೆದ ದೇವಲೋಕದಾಗ ಯಜ್ಞ ಯಾಗಾದಿಗಳ ಯಾವ ನಡಿಗುಡುವಲ್ಲ ಅದ ಹೌದು ಎಲ್ಲ ಬಂದಾಗ್ಲಿಕತ್ತು ಕಾಗಾಳಿ ಮಾಡ್ಲಕತ್ತ ಹೌದು ನನ್ನಟ್ಟ ಜಗತ್ತಿನಾಗ ದೇವಲೋಕದಾಗ ದೊಡ್ಡ ಮ್ಯಾವಿಲ್ಲ ಅಂದ ಇಲ್ಲ 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 ಇಂದ್ರನ ಪದವಿ ಕಸಗೋಲಕತ್ತ ಹೌದು ಇಷ್ಟೆಲ್ಲ ಕಾಗಾಳಿ ನಡೆದಾಗ ಹ, ಸಾಕ್ಷಾತ್ ಎಲ್ಲ ದೇವಾನು ದೇವತ್ಯಾರ ಕೂಡಿ ವಿಚಾರ ಮಾಡ್ರಿ ಏನಂತ ಮಾಡ್ತಾರವ ಹೆಣ್ಣು ಮಗಳದಿಂದ ಮರಣ ಆಗಲಿ ಅಂತ ಹೇಳಿ ಹೌದು ಮಹಿಷಾಸುರ ವರ ಪಡೆದ ವರ ಪಡೆದಿದ್ದ ನಾವು ಗಂಡಾಳ ಹೋಗಿ 10 ಮಂದಿನ ಕಡಿತೀವಿ ಅಂದ್ರೂ ಹ, ಹ, ಅವನ ಮುಂದೆ ಹೋಗಿ ನಿತ್ರ ನಾವು ತಡೆಯಂಗಿಲ್ಲ ಅವ ಸಾಯಂಗಿಲ್ಲ ಹೌದು ಅದಕ್ಕ ಹೌದು. ಏನ ಹೆಣ್ಣು ದೇವಿಗೆ ದುಡ್ಕೋಬೇಕು ಹೆಣ್ಣು ದೇವರಿಗೆ ನಡ್ಕೋಬೇಕಂತ ಹೇಳಿ ಹ, ಹ. ಸ್ವತಃ ಬಂದ ಆದಿಶಕ್ತಿ ಮುಂದೆ ಶಿರಬಾಗಿ ಕೈ ಮುಗದ ನಿಂತಾರ ನಿಮ್ಮ ದೇವತೆ ಹೌದು ನಿಂತಾರ ನಿಂತಾರ ಏನಂತ ಹೇಳಿ ಹೌದವ ಹೆಣ್ಣಿನದಿಂದ ಮರ್ದನ ಆಗ್ಲಿ ಅಂತೇಳಿ ಮಹಿಷಾಸುರ ವರ ಪಡೆದನವ ಹೌದು ಮತ್ತ ನೀ ಏನ್ರಿ ಮುಂದೆ ನಿತ್ರ ಕೆಲಸ ಆಗ್ತತಿರ್ಲಿಕ್ಕೆ ಆಗಂಗಿಲ್ಲ ಆಗಂಗಿಲ್ಲ ಅಂದಾಗ ಅವಾಗ ಹೇಳ್ತಾಳ ಇದೇನ ದೊಡ್ಡದಗದ ಅಂದೊಳಗೆ ಏನಂತ ಬಾ ಇದೇನ ದೊಡ್ಡದಗದ ಹ, ಹ. ಆ ಮಗನ್ ನಾ ಮರ್ದನ ಮಾಡ್ತಾನ ಅಂತೇಳಿ ಅಂದಾಗ ಅಂದಾಗ ಸ್ವತಃ ಹ, ತಮ್ಮ ಕೈಲೇ ನೇಗಲಾರದಕ್ಕಾಗಿ ಏನಾಗ್ಯದವ ತಮ್ಮ ಕೈ ಒಳಗಿನ ಆಯುಧಗಳೆಲ್ಲ ಕೊಟ್ಟು ಕೂತಾವ್ರಿ ಇವರ 4 ಗಂಡ ದೇವ್ರಿ ಹೇಳ್ತಾನಲ್ರಿ ಅವ್ರು ಆಗಳ ಹೇಳಿದ್ರಲ್ರಿ ನಾವೇ ಕೊಟ್ಟಿವತ್ರಿ ಕುಡ್ಲಾಕ ಬೇಕ ಹಾ ಕೈ ಸಾಮಾನ್ಯ ಕೊಟ್ರಿ. ಅದೇ ತಮ್ಮ ಹೇಳ್ರಿ ಕೈಲೇ ಆಗಲದವ್ ಮೈ ಎಲ್ಲ ಹರ್ಕೊಂಡತ್ ಹಂಗ ಹರ್ಕೋಬೇಡ್ರಿ ನೋಡು ಹೌದು ಕೈಲೇ ಆಗಲ್ದವ್ ಮೈ ಎಲ್ಲ ಹರ್ಕೊಂಡದ ತಮ್ಮ ಕೆಲಸ ಕೊಡಲ್ಲ ಅದು ನೀ ಮಾಡ್ಬೇಕಾಗಿತ್ತ ಮರ್ದ ನಿನ್ನ ಆಯುಧ ಬೇಕಲ್ಲ ಒಳಗ ನೀನ ಹಂತ್ಯಾಕ ಇದ್ದು ಶಕ್ತಿ ಬೇಕಲ್ಲ ನೀನ ಮಾಡ್ಬೇಕಾಗಿತ್ತಲ್ಲ ಹೌದು ಮಾಡ್ಲಿಲ್ಲ ಆಗ್ಲಿಲ್ಲ ಮಾಡ್ಲಿಲ್ಲ ಆಕಿ ಮುಂದೆ ಹೋಗಿ ಶಿರಬಾಗಿ ಕೈ ಮುಗದ ನಿತ್ತ ಹ, ಹ. ನಮ್ಮ ಎಲ್ಲ ಆಯುಧ ತಗೋ ತಗೋರ ತಾಯಿ ಅರೆ ಹ ಮಹಿಷಾಸುರನ ಮರ್ದನ ಮಾಡ್ಬೇಕು ನೀ ಅಂದ ಮಾಡ್ಬೇಕು ನೀನೇ ಮಾಡ್ಬೇಕು ಅಂದಾಗ ಅವಾಗ ಎಲ್ಲ ಆಯುಧಗಳ ತಗೊಂಡು ಹ, ಪ್ರಥಮದೊಳಗ 18 ಕೈ ತಗೊಂಡು ಅಲ್ಲೇ ನಿತ್ತಾಳ ನಿಂತಾಳ ತಾಯಿ ನಿಂತಾಳ 18 ಕೈ ತಗೊಂಡು ನಿತ್ತಳು ಹೇಳ್ತಾಳ ಏ ಮಹಿಷಾಸುರ ಮಹಿಷಾಸುರ ಬಾ ಮಗನ ಅಂತಂದ ಬಾ ನಿಂದು ಸೊಕ್ಕೆ ಬಾಳ ಬಂದದ ಬಾ ಮಗನ ಅಂತಾಳಕಿನು ಅಂದಳು ಯಾಕೋ ದಿನನಿತ್ಯ ಗಣಸರು ಬರ್ತಿದ್ರ ನನ್ನ ಸಂಗಾಟ ಯುದ್ಧ ಆಡ್ಲಾಕಿ ಹಿಂದ ಹೆಂಗಸ ಬಂದೈತಿ ಅಂದ್ರ ನನ್ನ ಮರ್ದನ ಕಚ್ಚಿತೈತಿ ಅಂತ ಹೇಳಿ ಹೌದು ಹೌದು ಮಹಿಷಾಸುರ ಓಡ್ಲಕತ್ತ ಹೌದು ಹೆಂಗ್ರಿ ಓಡಿದ ಬಾಳ ಹೊಲಸು ಮಾತಾಡೋದ್ರೊಳಗ ಅರ್ತಿಲ್ಲ ತಮ್ಮ ಇಲ್ಲ ಇಲ್ಲ ಹೋಲಿ ಬಾಯಿ ನೀಗ ಅಗದಿ ನೆಟ್ಟಗೆ ಹೋಗ್ಬೇಕು ಅಡಿಕೆ ಒಳಗ ಹೌದು ಅದಕ್ಕ ಹೇಳ್ರಿ ನನ್ನ ಮರ್ದನ ಮಾಡ್ತಾಳ ಬಾ ಅಂತ ಹೇಳಿ ಓಡ್ಲಕತ್ತ ಹೌದು ಎಲ್ಲಿ ತನ ಓಡ್ತಾನ ಓಡಿದ ಎಲ್ಲಿ ಅಡಗತಾನ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದು ಆದಿಶಕ್ತಿಗೆ ಹೌದು ಅಡಗಲಕ್ಕ ಜಾಗ ಸಿಗಲಿಲ್ಲ ಸಿಗ್ಲಿಲ್ಲ ಓಡಿದ ಹ, ಹೋಗೋ ದಾರ್ಯಾಗ ಒಂದು ದೊಡ್ಡದ ಕ್ವಾಣ ನಿಂತಿತ್ರಿ ಹೌದು ಕೋಣ ಕ್ವಾಣ ನಿಂತಿತ್ತು ಆ ಕಡೆ ಈ ಕಡೆ ನೋಡಿದ ಹ, ಕ್ವಾಣಿನ ಮುಕ್ಕುಳ್ಯಾಗ ಹೊಕ್ಕ ಓ ಹಕ್ಕನ ಅಂದ್ರೆ ಏನು ಹೌದು ಹಿಂಗ ಹೊಕ್ರ ನನಗೆ ಸಿಗುದಿಲ್ಲ ಬಾ ಅಂತೇಳಿ ಒಳಗ ಹೊಟ್ಯಾಗ ಅಡಕಾಕಿ ಕೂತ ಹೌದು ಕೋಣಿನ ಹೊಟ್ಟೆ ಹೋಗ್ಯಾನ ಹಿಂದ ನಿತ್ತ ನೋಡ್ತಿದ್ಳು ಆಹಾ, ಏ ಮಗನ ಅಂದಳ ಹೌದು ಹಿಂಗ ಹೊಕ್ಕದ್ಯಾ ಒಳಗ ಹ, ಇನ್ನು ಹೆಂಗ ಹೊಕ್ಕಾನಂದ್ರ ಬಾಯಿಲೆ ಜಿಗಿತಾನ ಬಾಯಿ ಮತ್ ತಿಳ್ಕೊಂಡು ಏನ್ ಮಾಡ್ಯಾಳ ಕ್ವಾಣಿನ ಬಲಗಾಲ ಕಡದ ಬಾಯಿ ಒಳಗ ಅಡ್ಡ ಕೊಟ್ಟ ರುಂಡ ಹಾರಿಸಿಬಿಟ್ಟಳು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ನಾಮ ಪಡೆದಳು ಪಡ್ದಾಳ ಸರ್ ಅದಕ್ಕ ವರ್ಷಕ್ಕೊಮ್ಮೆ ನಡುದುರ್ಗವು ಕ್ವಾಣ ಕಡಿತಾರಾಕಿ ಕ್ವಾಣ ತಿಲ್ಲಾಕ ಬೇಕಾಗಿಲ್ಲ ಹರ್ಕೈತಿಲ್ಲದು ವರ್ಷಕ್ಕೊಮ್ಮೆ ಆ ಕ್ವಾಣನ ಯಾಕೆ ಕಡಿತಾರಂದ್ರ ಕ್ವಾಣಿನ ಒಳಗೊಬ್ಬ ಮಹಿಷಾಸುರನವಂತ ದೈತ್ಯ ಹೊಕ್ಕಾನ ಹೊಕ್ಕಾನ ಆ ದೈತ್ಯಂದ ಮರ್ದನ ಆಗತೈತಿ ಹೌದು 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 ಏನು ಆ ಆದಿಶಕ್ತಿ ಮುಂದೆ ನಡು ದುರ್ಗೋನ್ ಮುಂದೆ ಆ ಕ್ವಾಣಿನ ಹಲಾಲಾಗ್ತೈತಿ ಆಗ್ಯದಲ್ವಾ ಇನ್ನು ಮಸೀಮನಾಳ ದುರ್ಗೋನ್ ಮುಂದೆ ಬಂದೈತಿರ್ಲ ರಾಮತೀರ್ಥ ಕ್ವಾಣ ಗಂಡ ಹಾಡ ಕೋಣ ಏಕ ಮಾರ್ದೋ ತುಕಡನ ಅಪ್ಪು
ಕತ್ತರಿಸಿ ಬಿಡ್ರಿ ಹೋಲಿ. ಆ ದುರ್ಗನ ಮುಂದೆ ಆ ಕ್ವಾಣಿನ ಹಲಾಲ ಆದಂಗೆ ಈ ದುರ್ಗನ ಮುಂದೆ ನಿಮ್ಮದು ಹಲಾಲ ಮಾಡ್ಕೋಬೇಡ್ರಿ. ಬ್ಯಾಡ್ರಿ ಹಂಗ್ ಮಾಡ್ಬೇಡ್ರಿ. ನಾಕೇನ ಕ್ವಾಣ ಬೇಕಾಗೈತೇನೆ. ಯಾವ ಜಾತಿ ಯಾವ ಕುಲ ಯಾವ ನೀತಿ ಏನು ತಂದಿ ನೀನು? ಎಲ್ಲಿದ ಜಾತಿ? ಆ ದೇವಿ ಜಾತಿ ಕುಲ ಕೇಳ್ತಿ ಕುಲಗೇಡಿ. ಆಕೆಗೆ ಕುಲ ಜಾತಿ ಇಲ್ಲೋ? ಇಲ್ಲ ಇಲ್ಲ. ಆಕಿ ಯಾರ ನಾನವ್ರನ್ನ ಬಿಟ್ಟಿಲ್ಲ. ಎಲ್ಲಾರ ಮನ್ಯಾಗ ಇದ್ದಕ್ಕಿನ ಎಲ್ಲವ್ರ ಮನ್ಯಾಗ ಇದ್ದಕ್ಕಿ. ದೊಡ್ಡ ಗೌಡ್ರನ್ನು ಸಣ್ಣವ್ರನ್ನು ದೊಡ್ಡವ್ರನ್ನು ಯಾರನ್ನೂ ಬಿಟ್ಟಿಲ್ಲ. ಅಕ್ಕಿ ಬೆನ್ನ ಬಿಟ್ಟಿಲ್ಲ ತಾಯಿ ಬಿಟ್ಟಿಲ್ಲ. ಆಕೆ ಮುಂದೆ ಯಾವ ಸೊಕ್ಕಲೆ ಮೆರಿತಾನಲ್ಲ, ಸೀರೆ ಉಡಿಸಿ ಗುಡ್ಡದಾಗ ತಿರುಗಿಸಿದ ಅವತಾರ ಐತಿ ಆಕಿದ. ಗೊತ್ತಿಲ್ಲ ಅವನಿಗೆ. ನಾನವನು ಗುದ್ದ ಹೋಗಿಸಿ ಬಿಟ್ಟದ ಅವತಾರ ಐತಿ. ಅಂತ ಆದಿಶಕ್ತಿಗೆ ಕುಲ ಜಾತಿ ಅಂತ ಕೇಳ್ತಿ. ನಿನಗೊಂದು ಮಾತು ನಾ ಕೇಳ್ತೀನಿ. ಏನ್ ಕೇಳ್ಬೇಕತ್ತೀರಿ ಈಗ? ಕುಲ ಜಾತಿ ಮೈಲಿಗೆ ಮುಡ್ಚೆಟ್ಟ ಸುಮ್ ಒಂದು ಮಾತು ನಾ ಒಂದು ಮಾತು ಹೇಳ್ತೀನಿ. ಅದೊಂದು ಮಾತು ಕೇಳಿದ್ರೆ ನಿನ್ನ ಜೀವನನ ಉದ್ಧಾರ ಆಗ್ತೈತಿ. ಉದ್ಧಾರ ಆಗ್ತೀರಿ ತಮ್ಮ. ಹೇಳ್ರಿ. ಈಗ ಕೂಸು ಹುಟ್ಟಿರ್ತತಿ ಮನ್ಯಾಗ. ಹೌದು. ಕೂಸು ಹುಟ್ಟಿದ ತಕ್ಷಣ ಮೈಲಿಗೆ ಮುಡ್ಚೆಟ್ರ ಒಳಗಿಂದ ಬರ್ತೈತಿ ಹೊರಗೆ. ಹೌದು. ಮೈಲಿಗೆ ಮುಡ್ಚೆಟ್ಟು ಒಳಗಿಂದ ಬಂದಿರುವಂತ ಕೂಸಿನ ಕೈಯಾಗ ತಗೊಂಡು ಅದರ ಮಾರಿಗೆ ಮಾರಿ ಹಚ್ಚಿ ಬಾಯಿಗೆ ಬಾಯಿ ಹಚ್ಚಿ ಲಟ್ ಲಟ್ ಅಂತ ಹೇಳಿ ಬೆಲ್ಲ ಕೊಡುವಾಗ ಎಲ್ಲಿತ್ತ ನಿನ್ನ ಮೈಲಿಗೆ ಮುಡ್ಚೆಟ್ಟ? ಮುಡ್ಚೆಟ್ಟ ಗಡಿಯಾಗಿಂದ ಬಂದೈತಿ ಅದ. ಮತ್ತ ಮಾರಿ ಎಲ್ಲ ಬೆಲ್ಲ ತಗೊಳಗ ಎಲ್ಲಿದ್ಯೋ? ಗೊತ್ತಾನ ಮನ್ಯಾಗ ಮುತ್ಯ ಸತ್ತಂಗ ಸಾಯ್ಲಿ ಏ ನನಬಾರ ಹಂಗ ಅನಬಾರ್ದು ತಂಗಿ ಅಂತ ಹೇಳುತ್ತ ಬಾ. ನೀನು ನಿನ್ನ ಅವತ್ ನೀನು ಅದಾಗ್ತಿ ಹಂಗಿರಂಗಿಲ್ಲ. ಹೆಂಗ ಒಬ್ಬರ ಬಡದಂಗ ಮಾಡಿರ್ಬೇಕು, ಒಬ್ಬರ ರಮಿಸದಂಗ ಮಾಡಿರ್ಬೇಕು, ಒಬ್ಬರ ಹೊತ್ತು ಮುಣಿಸಿ ಬ್ಯಾಗ ಕೊಟ್ಟ ಅವ್ರ ಊರಿಗೆ ಕಳಿಸಿದಂಗ ಮಾಡಿರ್ಬೇಕು. 3 ಮಂದಿ ಕೂಡಿ ಹತ್ಕೊಂಡು ಬಿದ್ರೆ ಇವ್ರು ಹೆಂಗ್ ತಡಿತಾರಪ್ಪ ಇಲ್ಲಿ? ಅದಕ್ಕೆ ಹಂಗಿರಂಗಿಲ್ಲಪ್ಪ. ಅದಕ್ಕೆ ಹಂಗೇನಿಲ್ಲ ತಮ್ಮ. ನೀನು ಏನಿವ 10 ಅವತಾರ ಆಗ್ಯಾವಲ್ಲ, ಯಾರ ಮುಂದೆ ಆಗ್ಯಾವ? ನಮ್ಮ ಮುಂದೆ ನೀನು ಅವತಾರ ಆಗ್ಯಾವ. ಪರಶುರಾಮನ ಅವತಾರ, ರಾಮನ ಅವತಾರ, ಬೌದ್ಧ ಅವತಾರ, ಕಲಂಕಿ ಅವತಾರ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಕೃಷ್ಣನ ಅವತಾರ, ಇವೆಲ್ಲ ಅವತಾರ ಆಗ್ಬೇಕಾದ್ರೆ ಅಕ್ಕಿ ಮುಂದೆ ನಿನ್ನೂ ಆಗ್ಯಾವ. ನಿನ್ನ ಮುಂದೆ ಅಕ್ಕಿವ ಆಗಿಲ್ಲ. ನಿನ್ನು ಬರೇ 12 ಜ್ಯೋತಿರ್ಲಿಂಗ. ನಿನ್ನು ಬರೇ 12 ಜ್ಯೋತಿರ್ಲಿಂಗ. ಅಕ್ಕಿವ 51 ಶಕ್ತಿ ಪೀಠ. ಎಷ್ಟು ಪರಕ್ ಬಿತ್ತು ಹೇಳಿ ನಿನಗ? ನಿನ್ನ ಜಾತ್ರೆ ಎಷ್ಟು ದಿವಸ? 2 ದಿವಸ. ಬಾಳ ಆದ್ರೆ 5 ದಿವಸ. ಆದ್ರ ತಾಯಿ ಜಾತ್ರೆ 2 ದಿವಸ, 5 ದಿವಸ, 9 ದಿವಸ. ನವದುರ್ಗಿನ ಕುಣಿಸ್ತಾರ ನಡಬಾರ್ದು. 9 ದಿವಸ ಗಂಡಾಳ ಅವ್ರ ಮನಿಗೆ ಹೋಗಂಗಿಲ್ಲ. 9 ದಿವಸ ಹಾಕಿಲ್ಲ ಆಳಿನ ಹಾಳಾಗಿ ದುಡಿತಾರ. ಸೇವಾ ಮಾಡ್ಲಕ್ಕ ಬೇಕು. ಆಕಿ ಚಾಕ್ರಿ ಮಾಡು, ಆಮೇಲೆ ಬಾಕ್ರಿ ಸಿಗ್ತೈತಿ. ಚಾಕ್ರಿ ಮಾಡ್ಲಾರ್ದ ಬಾಕ್ರಿ ಅಂದ್ರೆ ಹಳಿಸಿದ ನುಚ್ಚ ನೀಡಂಗಿಲ್ಲ.